ವೈಲ್ಡ್ ಫೈರ್. ವೆಲ್ಕಮ್ ಫ್ರೆಂಡ್ಸ್, ಇವತ್ತು ಮಾತ್ರ ನಮ್ದು ಐಕಾನಿಕ್ ಸ್ಟಾರ್ ಅಲ್ಲು ಅರ್ಜುನ್ ನೋಡಿದ್ರೆ ಪುಷ್ಪ 2 ಮೂವಿ ಡೇ 10 ಬಾಕ್ಸ್ ಆಫೀಸ್ ಕಲೆಕ್ಷನ್. ಇವತ್ತು ಚಲೋ ಬುಕಿಂಗ್ ತೊಗೊಂಡದ ಇದು ಮೂವಿ. 1 ಗಂಟೆದಾಗೆ 63,000 ಟಿಕೆಟ್ ಮ್ಯಾಲೆ ಬುಕಿಂಗ್ ಅವ ನೋಡ್ರಿ. 63,000 ಮ್ಯಾಲೆ ಟಿಕೆಟ್ ಬುಕಿಂಗ್ ಅವ ಅಂದ್ರೆ ಇವತ್ತು ಚಲೋ ಬುಕಿಂಗ್ ತೊಗೊಳತ್ತದ. ಇವತ್ತು ಈವ್ನಿಂಗ್ ಡೇಟಾ ಗೊತ್ತದ ಈ ಮೂವಿ ಎಷ್ಟು ಕಲೆಕ್ಷನ್ ಇವತ್ತು ಮಾಡ್ಬೋದು. 63,000 1 ಗಂಟೆದಾಗೆ ಅಂದ್ರೆ ಲೆಕ್ಕ ಮಾಡಿರಿ ನೀವು. ಇದು ಫಿಲ್ಮ್ ಮ್ಯಾಕ್ಸಿಮಮ್ 100 ಕೋಟಿ ಮೇಲೆ ಇವತ್ತಂದ್ರೆ ಕಲೆಕ್ಷನ್ ಮಾಡ್ತದೆ. ಇದು ಮೂವಿ 3Dದಾಗೂ ರಿಲೀಸ್ ಆಗ್ಯದ. 73 crore ಅಂತ ಫಿಲ್ಮ್ ಗಳಿಸದ. ಮ್ಯಾಕ್ಸಿಮಮ್ ಇವತ್ತು 1,200 ಕೋಟಿ ಕ್ರಾಸ್ ಆಗ್ತದೆ ಇದು ಮೂವಿ. ಒಂದು ಅಫಿಷಿಯಲಿ ಪೋಸ್ಟರ್ ಇವತ್ತು ರಿಲೀಸ್ ಮಾಡ್ತಿರ್ಬೇಕು, ಯಾಕಂದ್ರೆ ನಿನ್ನಂತ ರಿಲೀಸ್ ಮಾಡಿಲ್ಲ. ಮೇ ಬಿ ಇವತ್ತು ರಿಲೀಸ್ ಮಾಡಿದ್ರ ಮೇಲೂ ಅದು ಡೇಟಾ ಗೊತ್ತದ. ಅವ್ರದ್ದೇನು ಪ್ರಿಡಿಕ್ ಅದ, ಅವ್ರದ್ದೇನು ಡೇಟಾ ಇರ್ತದೆ. ಇಲ್ಲಿ ನಾ ಏನು ಅನ್ಕೊಂತೀವಲ್ಲ, ಇಲ್ಲಿ 1,200 ಕೋಟಿ ಇಲ್ಲಿ ಅಂತ ಪೋಸ್ಟರ್ ಅಂತ ರಿಲೀಸ್ ಮಾಡ್ತಾರೆ. ಮೇ ಬಿ ಅದಕ್ಕೆ ಜಾಸ್ತಿ ಮಾಡ್ಬೋದು, ಅದಕ್ಕಿಂತ ಕಡಿಮೆ ಇಲ್ಲಿ ಮಾಡ್ಬೋದು. ಯಾಕಂದ್ರೆ ಇಲ್ಲಿ ಓವರ್ಸೀಸ್ ಅಲ್ಲಿ ಗ್ರಾಸ್ ಕಲೆಕ್ಷನಲ್ಲಿ ಈ ಪ್ರಕಾರ ನಾ ಮಾತಾಡ್ತೀನಿ. ಇಲ್ಲಿ ಇವತ್ತು ಮ್ಯಾಕ್ಸಿಮಮ್ 100 crore ಕ್ರಾಸ್ ಆಗ್ತದೆ ಇದು ಮೂವಿ. ಇವತ್ತು ಅಲ್ಲು ಅರ್ಜುನ್ ಫ್ಯಾಮಿಲಿ ಸಂಗಟೆ ಚಿರಂಜೀವಿ ಅವ್ರ ಮನೆಗೆ ಹೋಗ್ಯಾರ. ರೀಸೆಂಟ್ಲಿ ಮುಟ್ಟ ಅಪ್ಡೇಟ್ ನಾವು ಕೇಳಿದ್ವಲ್ಲ, ಅಲ್ಲು ಅರ್ಜುನ್ ಜೈಲಿಗೆ ಹೋಗಿ ಬಂದರು. ಬಂದ್ಮೇಲೆ ಮತ್ತೆ ಮೀಟ್ ಆಗಲಿಲ್ಲ. ಬೇರೆ ಬೇರೆ ಆ್ಯಕ್ಟರ್ ಅವ್ರ ಮನೆಗೆ ಬಂದು ಸೆಲ್ಸ್ಕೊಂಡು ಮೀಟ್ ಆದರು. ಪ್ರೊಡ್ಯೂಸರು, ಡೈರೆಕ್ಟರು ನಿನ್ನೆ ಅಂತ ಅದೇ ಟ್ರೆಂಡ್ ಆಗಿತ್ತು. ಓಕೆನಾ. ತೋ ಒಂದು ಪ್ರೆಸ್ ಮೀಟ್ ಇಟ್ಟಿದ್ರು ಅಲ್ಲು ಅರ್ಜುನ್ ಅವರು. ತೋ ಪುಷ್ಪ 3 ಜಲ್ಸೆಲ್ ಬರೋದದ. ಬಟ್ ಅದಕ್ಕಿಂತ ಪहिले ಶಕ್ತಿಮನ್ ಕ್ಯಾರೆಕ್ಟರ್ ನಿಮಗೆ ಏನು ಹೇಳಿದನಲ್ಲ, ಅದನ್ನು ಪಾಯಿಂಟ್ ಅಂದ್ರಕ್ಕೆ ಅದ. ಬಟ್ ಅದು ಸ್ಟೋರಿ ಹೋಯ್ತಂದ್ರೆ ಅಲ್ಲು ಅರ್ಜುನ್ ಡೆಫಿನೆಟ್ಲಿ ಮಾಡಬೇಕು. ಯಾಕಂದ್ರೆ ಒಂದು ಡಿಫ್ರೆಂಟ್ ಲೆವೆಲ್ದಾಗ ಅದು ಸ್ಟೋರಿ ಅದ. ಅವಾಗಿನ ಟೈಮ್ನಾಗ ಮುಟ್ಟ ಸಕ್ಸಸ್ ಆಗಿತ್ತು ಅದು ಮೂವಿ. ಸೊ ಒಂದೇ ಫ್ಯಾಮ್ಲಿ, ಚಿರಂಜೀವಿ ಅಲ್ಲಿ, ಅಲ್ಲು ಅರವಿಂದ್ ಅಲ್ಲಿ, ಮತ್ತು ಇಲ್ಲಿ ಅಲ್ಲು ಅರ್ಜುನ್ ಅದು ಯೂನಿಟ್ ಫ್ಯಾಮ್ಲಿ ಅಂತ ಇಲ್ಲಿ ಕಾಣ್ಲತ್ತದ ನಮಗಂತ. ಆಬ್ವಿಯಸ್ಲಿ ನಡ್ಬೇಕು ಥೋಡೆ ಪ್ರಾಬ್ಲಮ್ ಆಗಿದ್ವಲ್ಲ. ಇಲ್ಲಿ ಫ್ಯಾನ್ಸ್ಗಳು ಮುಟ್ಟ ಕಡಕ್ ಆಗಿದ್ರು. ನಾ ಮೆಗಾ ಫ್ಯಾನ್ಸ್ ಇದ್ದೀನಿ, ನಾ ಅಲ್ಲು ಅರ್ಜುನ್ ಫ್ಯಾನ್ಸ್ಗಳು ಇದ್ದೀವಿ, ಈ ಥರ ಮುಟ್ಟ ಗಡ್ಬಡ್ ನಡೀತಿತ್ತು. ಸೊ ಈ ಥರ ಆಗ್ಬೇಡದಿತ್ತು, ಬಟ್ ಆಯಿತು. ಮತ್ತು ಇವತ್ತು ಈವ್ನಿಂಗ್ ಗೊತ್ತದ ಮೂವಿ ಎಷ್ಟು ಕಲೆಕ್ಷನ್ ಇವತ್ತು ಮಾಡ್ಬೋದು. ಹಂಗೆ ಸೆಕೆಂಡ್ ಒನ್ ಸ್ಪಿರಿಟ್ ಮೂವಿ, ರಿಯಲ್ ಸ್ಪಿರಿಟ್. ಸಂದೀಪ್ ರೆಡ್ಡಿ ಯಾರ, ಪ್ರಭಾಸ್ ಗರ್ವಲ್ಲ. ಯಾಕಂದ್ರೆ ಅವ್ರ ಮೂವಿ ಮಾಡೋದು ಕಾನ್ಸೆಪ್ಟ್ ಬೇರೆ ಲೆವೆಲ್ದಾಗೆ ಅದ. ಒಂದು ನೆಕ್ಸ್ಟ್ ಲೆವೆಲ್ ಕಾನ್ಸೆಪ್ಟ್ ಇರ್ತದೆ ಅವ್ರದ್ದು. ಆ್ಯನಿಮಲ್ ಮೂವಿಯಲ್ಲಿ ಅದು ಬಂದಾಗ ಎಷ್ಟೋ ಮಂದಿಗೆ ಉರಿದಿತ್ತು. ರಿಯಾಲಿಟಿ ಆಗಿ ತೋರಿಸಿದ್ರಲ್ಲ, ಅದು ಥೋಡೆ ಮಂದಿಗೆ ಇಷ್ಟ ಆಗಿದ್ದಿಲ್ಲ. ಓಕೆನಾ. ಹಂಗೆ ಹೊಡಿತಾನ, ಹಂಗೆ ಮಾಡ್ತಾನ, ಹಂಗೆ ತೋರಿಸಿದ್ನು ಅಂತ ಈ ಥರ ಥೋಡೆ ಮಂದಿಗೆ ಅದು ಮೂವಿ ಇಷ್ಟ ಆಗಲಿಲ್ಲ. ಬಟ್ ಚಲೋ ಪಾಯಿಂಟ್ ಅಂತಕ ಇಟ್ಟಿರಿ. ಮತ್ತು ಅರ್ಜುನ್ ರೆಡ್ಡಿ ಮೂವಿ ಒಳಗಂತಕ ಅದನ್ನು ಸೀನಲ್ಲಿ ಮತ್ತು ಅವ್ನ ಗರ್ಲ್ ಫ್ರೆಂಡಿಗೆ ಹೆಂಗೆ ಹೊಡಿತಾನ, ಈ ಥರ ಥೋಡೆ ಟಾಪಿಕ್ ಹೊರಗೆ ಬಂದಿದ್ದು. ಬಟ್ ಅವ್ರು ರಿಯಾಲಿಟಿದಾಗೆ ತೋರಿಸಿದ್ರಲ್ಲಿ ಏನು ಕಾರಣ ಇತ್ತು, ಎದುರಿಸಲಿ ಕಾರಣ ಇತ್ತು ಅಂತ ಗೀಸಿ. ಬಟ್ ಸ್ಪಿರಿಟ್ ಮೂವಿ ಒಳಗೆ ಅಲ್ಲಿ ಇದನ್ನೊಂದು ಕಾಪ್ ಮೂವಿ ಅದ. ಯಾಕಂದ್ರೆ ಒಂದು ಪೊಲೀಸ್ ಮೇಲೆ ಸ್ಟೋರಿ ಅಂತಕ ಅದ. ಒಂದು ಸಿನ್ಸಿಯಾರಿಟಿ ಪೊಲೀಸಲ್ಲಿ ಪ್ರಭಾಸ್ ಗೌರ್ ಅವ್ರು ಕಾಣ್ಲತ್ತಾರ. ಪ್ರಭಾಸ್ ಗೌರ್ ಅವ್ರು ಮಾತಾಡ್ಬೇಕಂದ್ರೆ ಇದು ಮೂವಿ ಒಂದು ಬೇರೆ ಲೆವೆಲ್ದಾಗೆ ಬಿಗ್ ಸ್ಕೇನ್ಯಾಗ ಅಂತ ಮೂವಿ ಬರ್ತದೆ. ಅಕ್ಟೋಬರ್ ಶೂಟಿಂಗ್ ಅಂತ ಈಗ ಚಾಲು ಆಗಿದೆ. ಯಾವಾಗ ರೀಸೆಂಟ್ಲಿ ಒಂದು ಮ್ಯೂಸಿಕ್ ಕಂಪೋಸ್ ಅವ್ರು ಮಾಡ್ಲತ್ತಿರಲ್ಲ ಇದೇ ಮೂವಿ ಸಲಕ್ಕೆ. ಮತ್ತು ಇಲ್ಲಿ ಬೇರೆ ಆ್ಯಕ್ಟರ್ಗಳು ಯಾರಾರ, ಯಾಕಂದ್ರೆ ಆರ್ಟಿಕಲ್ ಪ್ರಕಾರ ನಾವು ಮಾತಾಡ್ಬೇಕಂದ್ರೆ ಇಲ್ಲಿ ಸೈಫ್ ಅಲಿ ಖಾನ್ ಅಲ್ಲಿ, ಮತ್ತು ಇಲ್ಲಿ ಕರೀನಾ ಕಪೂರ್ ಅಲ್ಲಿ, ಮತ್ತು ಇಲ್ಲಿ ರುನಾಲ್ ಠಾಕೂರ್ನ ಫಿಲ್ಮ್ನಲ್ಲಿ ಯಾರಂತಂದ. ಬಟ್ ಏನೂ ಅಫಿಷಿಯಲಿ ಅನೌನ್ಸ್ಮೆಂಟ್ ಕೊಟ್ಟಿಲ್ಲ. ಸಂದೀಪ್ ಒಂದು ಪೋಸ್ಟರ್ ರಿಲೀಸ್ ಮಾಡಿದ್ರಲ್ಲ, ಆ ಪೋಸ್ಟರ್ ಒಳಗೆ ಏನದ 8 ಲ್ಯಾಂಗ್ವೇಜಾಗ ಇದು ಮೂವಿ ಬರ್ಲತ್ತದ. ಅಷ್ಟೇ 8 ಕೊಟ್ಟರು ಅವ್ರು. ಯಾಕಂದ್ರೆ ರಾಮಾಯಣ್ ಮೂವಿ ಬರ್ಲತ್ತದ. ನಿತೀಶ್ ತಿವಾರಿ ಅವರು ಏನೂ ಅಫಿಷಿಯಲಿ ಅನೌನ್ಸ್ಮೆಂಟ್ ಕೊಟ್ಟಿಲ್ಲ ಅವ್ರು ಇನ್ನೂ. ಓಕೆನಾ. ಇವ್ರ ಆ್ಯಕ್ಟರ್ ಅರ, ಇವ್ರ ಪ್ರೊಡ್ಯೂಸರ್ ಅರ, ಇವ್ರ ಡೈರೆಕ್ಟರ್ ಅರ. ಈ ಫಿಲ್ಮ್ನಲ್ಲಿ ರಾವಣ್ ಕ್ಯಾರೆಕ್ಟರ್ ಇಲ್ಲಿ ಎಷ್ಟು ಅವ್ರು ರೋಲ್ ಪ್ಲೇ ಮಾಡ್ತಾರೆ. ಹಾಂ, ಅಂದ್ರೆ ಒಂದು ರಾಮಾಯಣ್ ಮೇಲೆ ಮೂವಿ ಮಾಡ್ಲತ್ತಿನ ರಾವಣ್ ಕ್ಯಾರೆಕ್ಟರ್. ಸೊ ಅವ್ರು ಅಫಿಷಿಯಲಿ ಅನೌನ್ಸ್ಮೆಂಟ್ ಕೊಟ್ಟರೆ, ಬೇರೆ ಆ್ಯಕ್ಟರಲ್ಲಿ ಡೈರೆಕ್ಟರಲ್ಲಿ ಏನೂ ಅನೌನ್ಸ್ಮೆಂಟ್ ಕೊಟ್ಟಿಲ್ಲ ಇಲ್ಲಿ. ಸೊ ಎಷ್ಟು ಮಾತಾಡಿದ್ಮೇಲೆ ಅವಾಗ ಕನ್ಫರ್ಮೇಷನ್ ಆಯಿತು ಇದ್ರ ಮೇಲೆ ಒಂದು ಮೂವಿ ಬರುತ್ತೆ. ಮತ್ತು ಅಲ್ಲಿ ಎಷ್ಟು ಅಂದರೆ ಇಲ್ಲಿ ಸಾಯಿ ಪಲ್ಲವಿ ಫಿಲ್ಮಲ್ಲಿ ಯಾರ ಏನಿಲ್ಲ, ಬಟ್ ಇನ್ನು ಡಿಸ್ಕಷನ್ ಎಲ್ಲತ್ತ ಅಂತ ಅವ್ರನ್ನೂ ಅಂದರು. ಓಕೆನಾ. ರೀಸೆಂಟ್ ಒಂದು ಪೋಸ್ಟ್ ಅಂತ ಅದು ಲೀಕ್ ಆಗಿತ್ತಲ್ಲ, ಬಟ್ ಅದು ಕನ್ಫರ್ಮೇಷನ್ ಆದ. ಬಟ್ ಓಕೆ, ಇನ್ನೂ ಅಪ್ಡೇಟ್ ಅಂತ ಕೊಟ್ಟಿಲ್ಲ. ಇಲ್ಲಿ ಸ್ಪಿರಿಟ್ ಮೂವಿನೇ ಅದೇ ಅದ. ಯಾಕಂದ್ರೆ ಇಲ್ಲಿ ಸಂದೀಪ್ ಇನ್ನೂ ಅನೌನ್ಸ್ಮೆಂಟ್ ಕೊಡೋತನ ಏನೂ ಗೊತ್ತಾಗಿಲ್ಲ ಫಿಲ್ಮಲ್ಲಿ ಯಾರು ಆ್ಯಕ್ಟರ್ಗಳು ಇರ್ತಿರ್ಬೇಕು. ಸೊ ಒಂದು ಕಾಪ್ ಮೂವಿ ಇದಾದಲ್ಲ. ಸೊ ಅವನ ಒಂದು ಸ್ಟ್ರಾಂಗ್ ವಿಲನ್ ಇದ್ಮೇಲೆ ಗೊತ್ತದ ಆ ಕ್ಯಾರೆಕ್ಟರ್ ಯಾರು ರೋಲ್ ಪ್ಲೇ ಮಾಡ್ಲತ್ತಾರ. ಸೈಫ್ ಅಲಿ ಖಾನ್ ಅಂತಂದ್ರೆ, ಮತ್ತು ಇಲ್ಲಿ ಕರೀನಾ ಕಪೂರ್ ಅಲ್ಲಿ, ಮತ್ತು ರುನಾಲ್ ಠಾಕೂರ್ ಇದ್ಮೇಲೆ. ಮತ್ತು ಇಲ್ಲಿ ರೀಸೆಂಟ್ ಇನ್ನೊಂದು ಅಪ್ಡೇಟ್ ಕೇಳಿದೆವಲ್ಲ, ಡಾನ್ ಲೀ ಕೊರಿಯನ್ ಆ್ಯಕ್ಟರ್, ಅವ್ರನ್ನೂ ಫಿಲ್ಮ್ನಲ್ಲಿ ಯಾರಂತಂದ್ರು. ಬಟ್ ಏನು ಅನೌನ್ಸ್ಮೆಂಟ್ ಕೊಟ್ಟಿಲ್ಲ. ಓಕೆನಾ. ಸಂದೀಪ್ ಅನೌನ್ಸ್ಮೆಂಟ್ ಕೊಟ್ಟಿಲ್ಲ, ಡಾನ್ ಲೀನೂ ಅನೌನ್ಸ್ಮೆಂಟ್ ಕೊಟ್ಟಿಲ್ಲ. ಇಲ್ಲಿ ಪ್ರಭಾಸ್ ಗಾರು ಸ್ಪಿರಿಟ್ ಮೂವಿ ಬರ್ಲತ್ತದ. ಜಸ್ಟ್ ಇಷ್ಟೇ ಅನೌನ್ಸ್ಮೆಂಟ್ ಅದು. ಅದಕ್ಕೆ ಜಾಸ್ತಿ ಏನೂ ಅಪ್ಡೇಟ್ ಬಂದಿಲ್ಲ. ಅಕ್ಟೋಬರ್ ಶೂಟಿಂಗ್ ಅಂತ ಚಾಲು ಆಗಿದೆ ಇಲ್ಲಿ. ಮೇ ಬಿ ನೋಡಮ್ ಅಫಿಷಿಯಲಿ ಅನೌನ್ಸ್ಮೆಂಟ್ ಕೊಟ್ಟ ಮೇಲೆ ಗೊತ್ತದ ಇದು ಮೂವಿ ಒಳಗೆ ಯಾರ್ಯಾರು ಆ್ಯಕ್ಟರ್ ಅರ, ಇದು ಮೂವಿ ಏನು ಸ್ಟೋರಿ ಇನ್ನು ಫಸ್ಟರ್ ರಿಲೀಸ್ ಆದಮೇಲೆ ಗೊತ್ತದ ಇದು ಮೂವಿ ಕಾನ್ಸೆಪ್ಟ್ ಹೆಂಗಿರ್ಬೋದು, ಏನು ಲೆವೆಲ್ದಾಗ ಇದು ಮೂವಿ ರೆಡಿ ಆಗಿದೆ. ಸೊ ಅದಕ್ಕಿಂತ ಪहिले ಪ್ರಭಾಸ್ ಗಾರ್ದು ರಾಜಸಾಬ್ ಮೂವಿ ಬರ್ಲತ್ತದ, ಒಂದು ಹಾರರ್ ಮೂವಿ ಅಂತ. ಸೊ ಇವತ್ತಿನ ಅಪ್ಡೇಟ್ ಇದಾದ. ನಿಮ್ಮ ಒಪಿನಿಯನ್ ಅದ ಕಾಮೆಂಟ್ ಮಾಡಿರಿ. ಒಡಿಯನ್ ಎಸ್ಲಸಿ ಪರಬ್ ಒಂದು ಟೈಲರ್ ಡ್ರಾಪ್ ಆಗ್ಯದ, ಸಾಲಿಡ್ ಅದ. ಆಂಧ್ರ ಮತ್ತು ಒಡಿಶಾ ಬಾರ್ಡರ್ ಕಡೆಗೆ ಏನಾಗ್ಯದ, ಅದು ಕ್ಯಾರೆಕ್ಟರ್ ವೈಸ್ ಮುಟ್ಟ ಡೆವಲಪ್ ಮಾಡಿರಿ. ಇಲ್ಲಿ ವಿಜುವಲ್ನು ನನಗೆ ಬೆಟರ್ ಅನ್ಸೋದು. ಹಂಗೆ ಸಿದ್ಧಾರ್ಥ್ ಮಹಾಪಾತ್ರ ಫಿಲ್ಮ್ನಲ್ಲಿ ಯಾರ,
ಅವ್ರ ಪರ್ಫಾರ್ಮೆನ್ಸ್ ನನಗೆ ಸರಿಯಾಗಿ ನನಗೆ ಅನ್ಸೋದು. ಹಂಗೆ ಅವ್ರ ಅಪೋಸಿಟ್ ಇನ್ನೊಬ್ಬರು ಆ್ಯಕ್ಟರ್ ಅಲ್ಲ, ಅವ್ರು ಸ್ಟ್ರಾಂಗ್ ಕಾಣತ್ತ ನನಗೆ ಫಿಲ್ಮ್ನಲ್ಲಿ ಅಂತ. ವೆಲ್ ಸಾಲಿಡ್ ನನಗೆ ಅನ್ಸ್ಲತ್ತದ. ಇದು ಮೂವಿಗಿನ ಹಿಂದಿದೆ ಬಂತಂದ್ರೆ ಡೆಫಿನೆಟ್ಲಿ ನೋಡ್ಲಕ್ಕಂದ್ರೆ ಕೋಶಿಶ್ ಮಾಡ್ಬೇಕಂದ್ರೆ ಸರಿಯಾಗಿ ನನಗೆ ಅನ್ಸೋದು. ಏನು ಪ್ರಾಬ್ಲಮ್ ಅದ ಬಾರ್ಡರ್ ಮೇಲೆ, ಏನು ಸ್ಟೋರಿ ಇವ್ರು ತೋರಿಸ್ತಾರೆ ಅಂತ ಗಿಸಿ. ಇಲ್ಲಿ ನಿಮ್ಮ ಒಪಿನಿಯನ್ ಕಾಮೆಂಟ್ ಮಾಡಿರಿ. ಇದು ಮೂವಿ ಪುಷ್ಪ ಏನು ಕ್ರೇಜಿನೆಸ್ ಅದ ಮೂವಿ, ಇದಕ್ಕಿನ ಮೂವಿ ನೋಡ್ಲಿಕ್ಕೆ ಹೋಗ್ರಿ. ಡೆಫಿನೆಟ್ಲಿ ಸಾಲಿಡ್ ಮೂವಿ ಅಂತ ಅದ. ಎಲ್ಲರಿಗೂ ನಮಸ್ಕಾರ.